ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಾಳೆ ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್ ಪ್ರಯಾಣ ಬೆಳೆಸಲಿದ್ದಾರೆ. ಎಲ್ಲಾ ಗೊಂದಲಗಳಿಗೆ ತೆರೆ ಎಳಿತಾರ. ಹಾಗಾದ್ರೆ ಸಿಎಂ ಡಿಕೆ ಶಿವಕುಮಾರ್ ರಾಜ್ಯ ಸಚಿವ ಸಂಪುಟಕ್ಕೆ ಮೈನರ್ ಸರ್ಜರಿ ಮಾಡುವಂತ ಚಿಂತನೆ ಕೂಡ ಇದೆ. ಯಾರು ಸಚಿವ ಸ್ಥಾನ ಕಳೆದುಕೊಳ್ಬಹುದು, ಆ ಪ್ಲೇಸಿಗೆ ಯಾರು ರಿಪ್ಲೇಸ್ಮೆಂಟ್ ಆಗಬಹುದು, ಕುತೂಹಲ ಇದೆ. ಹಾಗೆ ಮಹಿಳಾ ಕೋಟಾ ಭರ್ತಿಗೆ ಸಂಪುಟದಲ್ಲಿ ಸ್ಥಾನ ಕಲ್ಪಿಸುವ ಸಾಧ್ಯತೆ ಕೂಡ ಇದೆ. ಹಿರಿಯ ಶಾಸಕರ ಅಸಮಾಧಾನ ಶಮನಕ್ಕೆ ನಾಯಕತ್ವದ ಚಿಂತನೆ. ಸಚಿವ ಸ್ಥಾನ ಆಕಾಂಕ್ಷಿಗಳ ಪಟ್ಟಿ ಹೈಕಮಾಂಡ್ ಗಮನಕ್ಕೆ ತೋರಿಸೋದು. ಇನ್ನು ಸಂಪುಟದಲ್ಲಿ ಸಣ್ಣ ಪ್ರಮಾಣದ ಬದಲಾವಣೆಗೆ ಸಿಎಂ ಒಲವನ್ನ ತೋರಿಸುತ್ತಿದ್ದಾರಂತೆ. ಖಾಲಿಯಾಗುವ ಸ್ಥಾನಗಳಿಗೆ ಹೊಸ ಮುಖಗಳನ್ನ ಪರಿಗಣಿಸೋ ಸಾಧ್ಯತೆ. ಹೈಕಮಾಂಡ್ ಅನುಮತಿ ಬಳಿಕ ಸಂಪುಟಕ್ಕೆ ಸಣ್ಣದೊಂದು ಸರ್ಜರಿ ಆಗಬಹುದು. ನಾಳೆ ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್ ಪ್ರಯಾಣ ಬೆಳೆಸಲಿದ್ದು ಅನೇಕ ವಿಚಾರಗಳು ಮುನ್ನೆಲೆಗೆ ಬರ್ತಾವೆ, ಚರ್ಚೆ ಆಗ್ತವೆ. ಅದರಲ್ಲೂ ಕೂಡ ಹಿರಿಯ ಶಾಸಕರ ಅಸಮಾಧಾನ ಇದೆ. ರಾಜ್ಯ ಸಚಿವ ಸಂಪುಟಕ್ಕೆ ಮೈನರ್ ಸರ್ಜರಿ ಮಾಡುವಂತ ಚಿಂತನೆ. ಮಹಿಳಾ ಕೋಟಾ ಭರ್ತಿಗೆ ಸಂಬಂಧಪಟ್ಟಂತೆ ಇರೋದು ಒಂದು ಸ್ಥಾನ, ಆದ್ರೆ 4-5 ಜನರು ಪೈಪೋಟಿ ನಡೆಸ್ತಾ ಇದ್ದಾರೆ. ಯಾರಿಗೆ ಸ್ಥಾನ ಕೊಡಬೇಕು? ಇನ್ನು ಸಚಿವ ನಾಗೇಂದ್ರ ವಿಚಾರದಲ್ಲಿ ರಾಜೀನಾಮೆ ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ. ರಾಜೀನಾಮೆ ಕೊಡಿಸ್ಬೇಕಾ ಬೇಡವಾ? ರಾಜೀನಾಮೆ ಕೊಟ್ಟಿದ್ದಾದ್ರೆ ಮುಂದೆ ನಾಗೇಂದ್ರ ಅವರ ನಡೆ ಏನು? ಹಾಗೆ ಉಳಿದಂತೆ ಕೆಲ ಹಿರಿಯ ಶಾಸಕರು ಕೃಷ್ಣಪ್ಪ ಆಗ್ಲಿ, ಪ್ರಿಯಾ ಕೃಷ್ಣ ಆಗ್ಲಿ ಅಸಮಾಧಾನ ಇನ್ನೂ ಇಟ್ಕೊಂಡಿದ್ದಾರೆ, ಸದನಕ್ಕೆ ಬಂದಿಲ್ಲ. ಈ ವಿಚಾರಗಳು ಕೂಡ ನಾಳೆ ದೆಹಲಿ ಹೈಕಮಾಂಡ್ ನಾಯಕರ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಚರ್ಚೆ ಮಾಡ್ತಾರೆ. ಏನ್ ಮಾಡ್ಬೇಕು, ಇಷ್ಟೆಲ್ಲ ಸಮಸ್ಯೆಗಳಾಗ್ತಿದೆಯಲ್ಲ ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರಿಗೆ, ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಾಕಷ್ಟು ಸವಾಲಿದೆ. ಒಂದು, ಸಚಿವ ಸಂಪುಟ ರಚನೆ ಆಯಿತು ನಿಜ, ಆದ್ರೆ ಇನ್ನೂ ಅಸಮಾಧಾನ ಹೋಗಿಲ್ಲ. ಒಂದು ಮಹಿಳಾ ಸ್ಥಾನ ಭರ್ತಿ ಮಾಡೋದು ಬಾಕಿ ಇದೆ. ನಾಗೇಂದ್ರ ಅವರ ರಾಜೀನಾಮೆ ವಿಚಾರಕ್ಕೂ ಸಂಬಂಧಪಟ್ಟಂತೆ ಸವಾಲಿದೆ. ನಾಳೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದ ಸಂದರ್ಭದಲ್ಲಿ ಈ ಎಲ್ಲಾ ವಿಚಾರಗಳು ಚರ್ಚೆ ಆಗಿದ್ದೆ. ಆದ್ರೆ ಹೈಕಮಾಂಡ್ ನಾಯಕರ ಚಿಂತನೆ ಏನಿದೆ, ಡಿಕೆ ಶಿವಕುಮಾರ್ ಅವರ ಒಲವು ಏನಿದೆ, ಡೀಟೇಲ್ಸ್ ಏನಿದೆ? ಸೌಖ್ಯ, ನಾಳೆ ಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸವನ್ನ ಕೈಗೊಳ್ತಾ ಇರುವಂತದ್ದು. ಒಂದ್ ಕಡೆ ಮುಂಗಾರು ಅಧಿವೇಶನದಲ್ಲಿ ನಡೆದಂತಹ ಗದ್ದಲ ಗಲಾಟೆಯಿಂದಾಗಿ ಅಧಿವೇಶನವನ್ನ 2 ದಿನ ಮುಂಚೆ ಮೊಟಕುಗೊಳಿಸುವಂತಹ ಅನಿವಾರ್ಯತೆ ಸರ್ಕಾರಕ್ಕೆ ಮುಂದಾಯಿತು. ಅದರಲ್ಲೂ ಕೂಡ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆಯಲೇಬೇಕಂತ ಬಿಜೆಪಿ ಜೆಡಿಎಸ್ ಹಠಕ್ಕೆ ಬಿದ್ದು ಹೋರಾಟವನ್ನು ಮಾಡಿತ್ತು. ಹೀಗಾಗಿ ನಾಗೇಂದ್ರ ವಿಚಾರವನ್ನ ಹೈಕಮಾಂಡ್ ನಾಯಕರ ಗಮನಕ್ಕೆ ತರಬೇಕು. ನಾಗೇಂದ್ರ ಅವರ ವಿರುದ್ಧ ಬಿಜೆಪಿ ಪಾದಯಾತ್ರೆಯನ್ನ ಕೈಗೊಳ್ತಾ ಇದೆ. ಈ ನಿಟ್ಟಿನಲ್ಲಿ ಯಾವ ರೀತಿ ನಿರ್ಧಾರವನ್ನ ಕೈಗೊಳ್ಳಬೇಕನ್ನುವಂಥದ್ದು ಮಹತ್ವದ ಚರ್ಚೆ ಅಂಶ ಆಗಿದೆ. ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ಮಾಡಿ ನಾಗೇಂದ್ರ ಅವರ ಮುಂದಿನ ರಾಜೀನಾಮೆ ಪಡೆಯಬೇಕಾ ಅಥವಾ ಬೇಡವಾ ಅನ್ನುವಂತ ಚರ್ಚೆಯನ್ನ ಮಾಡೋದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಚಿಂತನೆ ನಡೆಸಿರುವಂತದ್ದು ಒಂದು ಕಡೆ ಆದ್ರೆ, ಬಾಕಿ ಉಳಿದಿರುವಂತಹ ಒಂದು ಮಹಿಳಾ ಕೋಟಾದಲ್ಲಿ ಮಹಿಳಾ ಸಚಿವ ಸ್ಥಾನವನ್ನ ಮಹಿಳೆಯರಿಗೆ ಕೊಡ್ಬೇಕನ್ನುವಂತ ಮಾತುಗಳನ್ನ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಮಹಿಳೆಯರಿಗೆ ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಹೀಗಾಗಿ ಬಾಕಿ ಉಳಿದಂತಹ ಖಾತೆಯನ್ನ ಯಾರಿಗೆ ಹಂಚಿಕೆ ಮಾಡ್ಬೇಕು ಅನ್ನುವಂಥದ್ದು ಬಹಳ ಗೊಂದಲ ಉಂಟಾಗ್ತಿರುವಂತದ್ದು. ಮಹಿಳಾ ಖಾತೆಯಲ್ಲಿ ಸಾಕಷ್ಟು ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ. ಪ್ರಮುಖವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಮುನ್ನೆಲೆಗೆ ಬಂದ್ರೆ, ಸಿದ್ದರಾಮಯ್ಯ ಉತ್ತರ ಕರ್ನಾಟಕ ಭಾಗದ ಮಹಿಳೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಕಾಶವನ್ನ ಮಾಡಿಕೊಡಿ ಅನ್ನುವಂತಹ ಒಂದು ಒತ್ತಡವನ್ನ ಹೇರುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಒಂದ್ ಕಡೆ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಖನಿಜಾ ಫಾತಿಮಾ ಅವರ ಹೆಸರನ್ನ ಹೇಳ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಿದ್ದಾವೆ. ಹೀಗಾಗಿ ಒಂದ್ ಕಡೆ ಬಳ್ಳಾರಿಯ ನಾಗೇಂದ್ರ ವಿಚಾರದಲ್ಲಿ ಏನಾದ್ರು ರಾಜೀನಾಮೆ ಕೊಟ್ರೆ ಅನ್ನಪೂರ್ಣ ತುಕಾರಾಂಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದು ಕೇಳಿ ಬರ್ತಿದೆ. ಜೊತೆಗೆ ನೂತನವಾಗಿ ಆಯ್ಕೆ ಆಗಿರುವಂತಹ ಹೊಸ ಮುಖ ನಯನಾ ಮೊಟ್ಟಮ್ಮ ಅವರ ಹೆಸರು ಕೂಡ ಮಹಿಳಾ ಖಾತೆಯಲ್ಲಿ ಕೇಳಿ ಬರ್ತದೆ. ಹೀಗಾಗಿ 4-5 ಜನರ ಹೆಸರು ಮಹಿಳಾ ಖಾತೆಯಲ್ಲಿ ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳೋದಕ್ಕೆ ಸಾಹಸವನ್ನು ಪಡ್ತಿದ್ರೆ ಹೈಕಮಾಂಡ್ ನಾಯಕರ ಮೇಲೆ ಒಂದಿಷ್ಟು ಒತ್ತಡ ಇರುವಂತ ಕೆಲಸವನ್ನು ಮಾಡ್ತಿರುವಂತದ್ದು. ಇದರ ನಡುವೆ ಈಗ ಪ್ರಿಯಾ ಕೃಷ್ಣ ಮತ್ತೆ ಕೃಷ್ಣಪ್ಪ ಅವರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು, ಇಲ್ಲವಾದ್ರೆ ನಮ್ಮ ನಡೆ ಬೇರೆ ಆಗಿದ್ದೇ ಇರುತ್ತೆ ಅನ್ನುವಂತಹ ಒಂದು ಖಡಕ್ ಸಂದೇಶವನ್ನ ಈಗಾಗಲೇ ಕೃಷ್ಣಪ್ಪ ಅವರು ಕೊಟ್ಟಿರುವಂತದ್ದು. ಹೀಗಾಗಿ ಬಾಕಿ ಉಳಿದಿರುವಂತಹ ಒಂದು ಸ್ಥಾನವನ್ನ ಯಾರಿಗೆ ಕೊಡಬೇಕು, ಮತ್ತೆ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದ್ರೆ ಯಾರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂತ ಚರ್ಚೆಗಳು ಜೋರಾಗಿದೆ. ಹೀಗಾಗಿ ಹೈಕಮಾಂಡ್ ನಾಯಕರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಚರ್ಚೆ ಮಾಡಿ ಒಂದು ಮೈನರ್ ಸರ್ಜರಿಯನ್ನ ಮಾಡಬೇಕನ್ನುವ ನಿಟ್ಟಿನಲ್ಲಿ ಚಿಂತನೆಯಲ್ಲಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಫಲಪ್ರದ ಆಗತ್ತೆ, ಮಹಿಳಾ ಖಾತೆಯನ್ನ ಯಾರಿಗೆ ಕೊಡ್ತಾರೆ, ಮತ್ತೆ ಒಂದಿಷ್ಟು ಬದಲಾವಣೆಯನ್ನು ಮಾಡ್ಬೇಕಾದ್ರೆ ಹಿರಿಯ ಶಾಸಕರು ಕೂಡ ಸಾಕಷ್ಟು ಅಸಮಾಧಾನ
ಹೊಂದಿದ್ದಾರೆ. ಇದು ಕೂಡ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಎಫೆಕ್ಟ್ ಆಗುತ್ತೆ ಅನ್ನುವಂತ ಮಾಹಿತಿ ಇರೋದ್ರಿಂದ ಸಿಎಂ ಅಲರ್ಟ್ ಆಗಿ ಆಕ್ಟಿವ್ ಆಗಿ ಅಧಿವೇಶನ ಮುಗಿತಿದ್ದಂತೆ ದೆಹಲಿ ಪ್ರವಾಸವನ್ನ ಕೈಗೊಳ್ತಿದ್ದಾರೆ. ನಾಗೇಂದ್ರ ಅವರು ರಾಜೀನಾಮೆ ಪಡೆದ್ರೆ ಮುಂದಿನ ನಿರ್ಧಾರ ಹೇಗಿರುತ್ತೆ, ಮತ್ತೆ ಮಹಿಳೆಯರಿಗೆ ಯಾರಿಗೆ ಅವಕಾಶ ಮಾಡಿಕೊಡ್ಬೇಕು, ಹಿರಿಯ ಶಾಸಕರಿಗೆ ಅಥವಾ ಹೊಸ ಮುಖಗಳಿಗೆ ಅವಕಾಶವನ್ನು ಮಾಡಿಕೊಟ್ರೆ ಪ್ರಿಯಾ ಕೃಷ್ಣ ಅಥವಾ ಎಂ ಕೃಷ್ಣಪ್ಪ ಅವರಿಗೆ ಕೊಡಲಾಗತ್ತಾ ಅಥವಾ ನಯನಾ ಮೊಟ್ಟಮ್ಮ ಲಕ್ಷ್ಮೀ ಅವರ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಅನ್ನೋಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಹೀಗಾಗಿ ಯಾವ ರೀತಿ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋಂಥದ್ದನ್ನ ಕಾದು ನೋಡ್ಬೇಕಾಗತ್ತೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ.